ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಬ್ರು ಫೇಸು ತುಂಬಾ ರೋಸ್ಟ್ ಆಗಿರೋ ಹಾಗಿದೆ. ನೀ ಟೆಂಪಲ್ ಅಲ್ಲಿ ಭೇಟಿ ಮಾಡಿದ ಹುಡುಗ ಫೋನ್ ಮಾಡಿದ್ದ. ಓ, ಮ್ಯಾಟರ್ ಆಲ್ರೆಡಿ ಪೋಸ್ಟೆಡಾ? ಥ್ಯಾಂಕ್ಸ್, ನನ್ನಿಂದ ಅಲ್ದೇನೆ ಆ ಹುಡುಗನಿಂದ ತಿಳ್ಕೊಂಡಿದ್ದಕ್ಕೆ. ಟೆಂಪಲ್ ಅಲ್ಲಿ ಆ ಹುಡುಗ ಕೂಡ ಔಟ್ ಡ್ಯಾಡಿ, ತುಂಬಾ ಔಟ್ಡೇಟೆಡ್ ತರ ಇದ್ದಾನೆ. ಶೇಖರ್ ತನ್ನ ಮಗಳಿಗೆ ಒಳ್ಳೆ ಸಂಬಂಧನ ನೋಡಕ್ ಆಗ್ತಿಲ್ಲ ಅಂತ ನಮ್ಮ ರಿಲೇಟಿವ್ಸ್ ಅನ್ಕೊಳ್ತಾರೆ ಬೇಬಿ. ಆ ಹುಡುಗ ತುಂಬಾ ಟ್ರೆಡಿಷನಲ್ ಡ್ಯಾಡಿ, ನೋಡಕ್ಕೆ ಅಮಾಯಕನ್ ತರ ಇದ್ದಾನೆ. ನನಗೆ ಸ್ಟೈಲ್ ಆಗಿರೋರು ಬೇಕಲ್ವಾ? ಹಾ, ನೀನ್ ಡ್ರೆಸ್ ಬದಲಾಯಿಸಿದಷ್ಟು ಈಸಿಯಾಗಿ ಸಂಬಂಧಗಳನ್ನ ದೂರ ಮಾಡ್ತೀಯ. ಆಮೇಲೆ ತುಂಬಾ ಕಷ್ಟಪಡ್ತೀಯ ನೀ ಹರಿಕಾ. ನೀವು ಹೋಗ್ ಬಾ ಅಂದ್ರಿ, ನಾನು ಹೋಗ್ ಬಂದೆ, ದಾಟ್ಸ್ ಇಟ್. ಅಷ್ಟೇ ಹೊರತು ನಿಮ್ಮ ಒಪಿನಿಯನ್ಸ್ನ ಫೋರ್ಸ್ಫುಲ್ ಆಗಿ ನನ್ ಮೇಲೆ ಹಾಕೋದಕ್ ನೋಡ್ಬೇಡಿ. ಸೊಸೈಟಿ ಎಲ್ಲ ಪಾಶ್ ಕಲ್ಚರ್ ಇಂದ ಹಾಳಾಗೋಗ್ತಿದ್ಯಮ್ಮ. ಟ್ರೆಡಿಷನಲ್ ಫ್ಯಾಮಿಲಿಗಿರೋ ಗೌರವನ ಬೇರೆ. ಡ್ಯಾಡಿ, ಅತ್ತೆ ಮನೇಲಿ ಇರ್ಬೇಕಾಗಿರೋದು ನಾನು, ನೀವಲ್ಲ. ಅತ್ತೆ ಹೇಳ್ದಾಗೆ ಸೋಮವಾರದಿಂದ ಭಾನುವಾರದವರೆಗೂ ಪೂಜೆ ಮಾಡಕ್ಕಾಗಲ್ಲ. ಮಾವಂಗೆ ಉಪ್ಪು ಖಾರ ಇಲ್ದೇ ಇರೋ ಅಡುಗೆನೂ ಮಾಡಕ್ಕಾಗಲ್ಲ. ಅಲ್ಲಿರೋರ್ಗೆ ಕಾಫಿ ಟೀನ ಕೊಡಕ್ಕಾಗಲ್ಲ. ಅಂಡರ್ಸ್ಟ್ಯಾಂಡ್? ನಾನು ಈ ಜನರೇಷನ್ ಹುಡುಗಿ. ದಯವಿಟ್ಟು ನೀವು ನನ್ನ ಹಳೆ ಜನರೇಷನ್ ಕಳಿಸ್ಬೇಡಿ, ನಿಮಗ್ ಕೈ ಮುಗಿತೀನಿ. ನೋಡು, ಪ್ರತಿ ಸಂಬಂಧನೂ ಬೇಡ ಅಂತೀಯ. ಇನ್ನೆಷ್ಟು ಸಂಬಂಧ ನೋಡಕ್ಕಾಗತ್ತೆ? ಆಗ್ಲೇ ಅಷ್ಟೊಂದ್ ಭಾರ ಆಗೋದ್ನಾ? ಹಾಗ್ಯಾಕೆ ಅನ್ಕೊಂತೀಯಮ್ಮ? ಡ್ಯಾಡಿ, ನನಗ್ ಬೇಕಾಗಿರೋನ್ನ ನಾನೇ ಹುಡುಕೋತೀನಿ. ನಂಗೋಸ್ಕರ ಯಾರೋ ಯಾವ್ದೋ ಜಾಗದಲ್ಲಿ ಹುಟ್ಟೇ ಇರ್ತಾನಲ್ವಾ, ಅವನ್ ನನ್ನ ಎದುರಿಗೆ ಬಂದಾಗ ಖಂಡಿತ ಒಂದ್ ಮ್ಯಾಜಿಕ್ ನಡೆಯುತ್ತೆ. ಒಂದು ಮ್ಯಾಗ್ನೆಟ್ ಪವರ್ ನನ್ನ ಅಟ್ರಾಕ್ಟ್ ಮಾಡುತ್ತೆ. ನಾನು ಅವನಿಗೋಸ್ಕರನೇ ಹುಟ್ಟಿದೀನಿ ಅಂತ ನನ್ ಮನ್ಸಿಗನ್ಸತ್ತೆ. ಅವಾಗ ನಿಮಗ್ ಹೇಳ್ತೀನಿ, ನಂಗೆ ಇವನ್ ಜೊತೆ ಮದ್ವೆ ಮಾಡ್ಸಿ ಅಂತ. ಸರಿನಾ? ಅಲ್ಲಿವರೆಗೂ ಕೊಟೇಶನ್ಸ್ ಹೇಳ್ತಾ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಬೇಡಿ. ಬಿಕಾಸ್ ನನ್ಗಿಷ್ಟ ಆದಾಗ ಬದುಕೋದೆ ನನಗಿಷ್ಟ. ಬೇರೆಯವ್ರಿಗೋಸ್ಕರ ಪದ್ಧತಿಗೋಸ್ಕರ ಬದುಕೋದು ನನಗಿಷ್ಟ ಇಲ್ಲ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಗೌತಮಿ, ಒಂದ್ ಒಳ್ಳೆ ಕಾಫಿ. ನನ್ ಡ್ರೀಮಲ್ಲಿರೋ ಹುಡುಗ ಎಲ್ಲಿದ್ಯೋ ಬೇಗ ಕಾಣಿಸ್ಕೊಳ್ಳಯ್ಯ. ಅಷ್ಟಕ್ಕೂ ನಾವು ನಿಹಾರಿಕಾಗಿ ಮದುವೆ ಮಾಡಕ್ಕಾಗತ್ತಾ? ಇವಳು ವರ್ತನೆ ನೋಡಿ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಯಾವ ಹುಡುಗ ಮುಂದೆ ಬರ್ತಾನೋ. ದೋಸೆ ತಿಂದಿದ್ದು ಕಾಫಿ ಕುಡ್ದಿದ್ದು ಆಯ್ತಲ್ವಾ, ಇನ್ ಹೊರಡಿ. ಯಾಕೋ ನಿನ್ನ ಬಿಟ್ಟು ಹೋಗ್ಬೇಕು ಅನ್ನಿಸ್ತಿಲ್ಲ. ಹತ್ರ ಬರಬೇಡಿ, ನೀವಲ್ಲೇ ನಿಂತ್ಕೊಳ್ಳಿ. ಒಂದು ಹಗ್ ಕೊಡು, ಹೊರಟೋಗ್ತೀನಿ. ಅಕ್ಕ ಸೌಮ್ಯ ಬಾರೋ ಟೈಮ್ ಆಯ್ತು. ಏನೇನು ಮಾತಾಡ್ದೆ ಸುಮ್ಮನೆ ಹೊರಡಿ ಪ್ಲೀಸ್. ಹೆಣ್ಣಿಗಿಷ್ಟ ಇಲ್ದಿರೋ ಕೆಲ್ಸನ ಮಾಡಬಾರ್ದು. ನಿಜವಾಗ್ಲೂ ಇಷ್ಟ ಇಲ್ವಾ? ಈ ತರ ವಿಷಯದಲ್ಲಿ ನಿಜ ಮತ್ತೆ ಸುಳ್ಳು ಅಂತ ಇರೋದಿಲ್ಲ. ಮನ್ಸು ಚೆನ್ನಾಗಿದ್ರೆ ಎಲ್ಲ ಇಷ್ಟ ಆಗತ್ತೆ. ಮನ್ಸಲ್ಲಿ ಬೇಜಾರಿದ್ದಾಗ ಇದನ್ನ ಅದು ಒಪ್ಕೊಳ್ಳೋದಿಲ್ಲ. ಅಂದ್ರೆ ನೀವು ಬರೋದಕ್ಕೆ ಕಾರಣ ಇದೇನಾ? ನನ್ನ ಅಷ್ಟೊಂದು ಚೀಪಾಗಿ ನೋಡ್ಬೇಡ. ನಾನು ಬೇರೆ ಕಾರಣಕ್ಕೆ ಬಂದಿದ್ದು. ಏನದು? ಇದನ್ ತಗೋ. ದೋಸೆ ತಿಂದಿದ್ದಕ್ಕೆ ಬಿಲ್ಲ? ಕೋಪ ಯಾವುದೇ ಮನುಷ್ಯನ ಕೈಲಾದ್ರೂ ತಪ್ಪನ್ ಮಾತಾಡ್ಸುತ್ತೆ ಅಂತಾರೆ. ಇವಾಗ ನಿನ್ ಮಾತುಗಳು ಕೂಡ ಹಾಗೇ ಇದೆ. ನಿಮ್ ದುಡ್ಡನ್ನ ನಮ್ಮ ಅಕ್ಕನ ಮನೆ ಅಗತ್ಯಗಳಿಗೆ ತಗೊಳ್ಳೋದು ನಂಗಿಷ್ಟ ಇಲ್ಲ ಅಂತ ನಿಮಗ್ ಮುಂಚೆನೆ ಹೇಳಿದೀನಿ. ಇದು ನನ್ ದುಡ್ಡಲ್ಲ, ನಿನ್ ದುಡ್ಡು. ನಿನಗೆ ಬರ್ಬೇಕಾಗಿರೋ ಫೈನಲ್ ಸ್ಯಾಲ್ರಿ ಬಾಸ್ ಸೆಟಲ್ ಮಾಡಿಕೊಟ್ರು. ನಿನಗೆ ಕೊಟ್ಟೋಗೋಣ ಅಂತ ಬಂದೆ. ತಗೋ.
ಮನೆವರೆಗೂ ಬಂದು ಕೊಡುತ್ತೆ ಯಾಕೆ? ಫೋನ್ ಮಾಡಿದ್ರೆ ನಾನೇ ಆಫೀಸಿಗೆ ಬಂದು ತಗೊಂತಿದ್ದೆ ಅಲ್ವಾ? ಎನಿವೇ ಥ್ಯಾಂಕ್ಸ್. ಬಾಯ್. ಬಾಯ್ ಅಂದೆ. ಸರಿ, ಇನ್ನೂ ಸ್ವಲ್ಪ ಹೊತ್ತಿಲ್ಲೇ ಇರಿ. ಇವತ್ತು ನನ್ನ ಕಣ್ಮುಂದೆನೇ ಇಟ್ಬಿಡಿ ಅಂತ ನಿಮಗೆ ಹೇಳೋ ಅಷ್ಟು ಸಂತೋಷವಾಗಿ ನಾನಿಲ್ಲ. ಇದನ್ನೆಲ್ಲ ಸಹಿಸ್ಕೊಳ್ಳೋಕೆ ತುಂಬಾ ಕಷ್ಟ ಆಗ್ತಿದೆ ಅವನೇ. ದಡ ದಾಟಿ ಬಂದ್ ಸೇರೋ ಅಷ್ಟು ದೂರದಲ್ಲಿಲ್ಲ ನಾವು. ಹತ್ರ ಆಗೋದಕ್ಕೆ ಪರಿಹಾರ ನಿಮ್ ಕೈಯಲ್ಲೇ ಇದೆ. ಕಾರಣ ಹುಡುಕ್ತಾ ಇದ್ರೆ ಸಮಯ ಕಳ್ದು ಹೋಗುತ್ತೆ. ನಾವ್ ಏನನ್ ಬೇಕಾದ್ರೂ ತಡಿಬೋದು, ಸಮಯನ್ ಮಾತ್ರ ತಡಿಯಕ್ಕಾಗಲ್ಲ. ನಾನ್ ಯಾವ ಕಾರಣದಿಂದ ಇಲ್ಲಿಗೆ ಬಂದಿದ್ದೀನಿ ಅಂತ ನಮ್ಮ ಅಕ್ಕಂಗೆ ಗೊತ್ತಾಗ್ತಾ ಇರೋವರೆಗೂ ಯಾವ ತೊಂದ್ರೆನೂ ಆಗಲ್ಲ. ಗೊತ್ತಾಯ್ತು ಅಂದ್ರೆ ಹೊಸ ಸಮಸ್ಯೆ ಬರುತ್ತೆ. ಅಕ್ಕಂಗೆ ನಿಜ ಗೊತ್ತಾಗ್ಬಾರ್ದು ಅಂತಾನೆ ನಿಮ್ ಜೊತೆ ಚೆನ್ನಾಗಿರೋ ನಾಟಕ ಮಾಡ್ತಾ ಇದ್ದೀನಿ. ನೀವ್ ನನ್ನನ್ನ ಹೆಂಡತಿಯಾಗಿ ಕರ್ಕೊಂಡು ಹೋಗೋವರೆಗೂ ನಡ್ಸೋದು ನನಗೆ ನರಕದ ಥರ ಇರುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸದ್ಯದಲ್ಲೇ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿದ್ದೇ ಹೇಳ್ಬೇಡಿ. ಪರಿಹಾರದ ಜೊತೆಗೆ ಬನ್ನಿ. ಸರಿ ಪುರೋಹಿತ್ರೆ, ಬರ್ತೀವಿ. ಒಳ್ಳೇದಾಗ್ಲಿ. ನಮಸ್ಕಾರ ಪುರೋಹಿತ್ರೆ. ನಮಸ್ಕಾರಮ್ಮ. ಹೇಳಿದ್ರೆ ನಾನೇ ಬರ್ತಿದ್ನಲ್ಲ, ಇಷ್ಟು ದೂರ ಯಾಕೆ ಬರೋಕ್ ಹೋದ್ರಿ? ಪರವಾಗಿಲ್ಲ ಪುರೋಹಿತ್ರೆ. ಹೇಳಿ ಅಮ್ಮ. ಹೇಳೋಕ್ಕೇನಿದೆ ಪುರೋಹಿತ್ರೆ, ಸಂಬಂಧ ಹುಡ್ಕೋದು ಎಲ್ಲಿವರೆಗೂ ಬಂತು ಅಂತ ತಿಳ್ಕೊಂಡು ಹೋಗಕ್ ಬಂದ್ವಿ. ಪ್ರಯತ್ನ ನಡೀತಿದೆಯಮ್ಮ. ತವ್ರ ಮನೆಗೆ ಬಂದ ಹಾಗೆ ನನ್ನ ತಂಗಿ ನನ್ನ ಮನೆಗೆ ಬಂದಿದ್ದಾಳೆ. ನನ್ನ ತಂಗಿ ಶ್ರೀಕರ್ ಜೊತೆ ಯಾವಾಗಲೂ ಸುಖವಾಗಿರ್ಬೇಕು. ಅವನಿ ಜೊತೆ ನಮ್ ಶ್ರೀಕರ್ಗೆ ಏನೋ ಪರಿಚಯ ಇದೆ ಅಂತ ಜನ ನಮ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಳ್ಳೋ ಅವಕಾಶ ಕೊಡ್ದೇನೆ ಅವನಿನ ಮನೆಯಿಂದ ಕಳಿಸ್ಬಿಟ್ವಿ. ಒಳ್ಳೆ ಕೆಲಸ ಮಾಡಿದ್ರಮ್ಮ. ಅಂತ ಅಡ್ಡಿಗಳನ್ನ ದೂರ ಮಾಡ್ಕೊಂಡ್ರೇನೆ ಒಳ್ಳೆ ಶಕುನಗಳು ಹುಡ್ಕೊಂಡ್ ಬರುತ್ತೆ. ನನ್ನ ತಂಗಿ ಅತ್ತೆ ಮಾವನ ಮಾತಿಗೆ ಬೆಲೆ ಕೊಡ್ತಾ ಆ ಮನೆಯವ್ರ ಎಲ್ಲರ ಜೊತೆ ಅನ್ಯೋನ್ಯವಾಗಿರ್ತಾ ಜೀವನ ಪೂರ್ತಿ ಆನಂದವಾಗಿರ್ಬೇಕು. ಶ್ರೀಕರ್ ಮತ್ತೆ ಅವನಿ ಮಧ್ಯೆ ಯಾವುದೇ ಮನಸ್ತಾಪ ಜಗಳ ಬರಬಾರ್ದು. ನೀವೆಷ್ಟು ಪ್ರಯತ್ನ ಮಾಡ್ತಿರೋ, ಎಷ್ಟು ಜನಕ್ಕೆ ಹೇಳ್ತಿರೋ ಹೇಳಿ. ದೇಶ ಪೂರ್ತಿ ವಿಷಯ ತಿಳಿಸಿ. ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ. ನಮ್ಮ ಶ್ರೀಕರ್ಗೆ ಸಂಬಂಧ ಸಿಕ್ಕಿದ್ರೆ ಸಾಕಣ್ರಿ. ಒಂದೇ ಒಂದು ತಿಂಗಳಲ್ಲಿ ನನ್ನ ಶ್ರೀಕರ್ ಮದ್ವೆ ಆಗ್ ಹೋಗ್ಬೇಕು. ಇಲ್ಲ ಅಂದ್ರೆ ನಾನ್ ತಲೆ ಎತ್ಕೊಂಡು ಓಡಾಡೋದಕ್ಕಾಗಲ್ಲ ಪುರೋಹಿತ್ರೆ. ನೀವು ಬಲವಾಗಿ ಸಂಕಲ್ಪ ಮಾಡ್ಕೊಂಡಿರೋ ಹಾಗೆ ನಿಮ್ ಶ್ರೀಕರ್ಗೆ ಮದುವೆ ಆಗುತ್ತೆ. ಅವನ ಜಾತಕದ ಪ್ರಕಾರ ಅತಿ ಶೀಘ್ರದಲ್ಲೇ ನೀವು ಹುಡುಕ್ತಿರೋ ಜಾತಕ ಇರೋ ಹುಡುಗಿ ಸಿಗ್ತಾಳೆ. ಭಗವಂತ ಸಂಕಲ್ಪಿಸಿದ್ರೆ ಆ ಹುಡುಗಿ ನಮ್ಗಿಂತ ಮೊದಲೇ ಶ್ರೀಕರ್ಗೆ ಎದುರಾಗ್ತಾಳೇನೋ. ನನ್ನ ಪ್ರಯತ್ನ ನಾನು ಮಾಡ್ತೀನಮ್ಮ. ನೀವು ಅನ್ಕೊಂಡಾಗೆ 1 ತಿಂಗಳಲ್ಲಿ ಶ್ರೀಕರ್ ಮದುವೆ ಆಗೋಗುತ್ತೆ. ನೀವು ನಿಶ್ಚಿಂತೆಯಿಂದ ಇರಿ. ನಿಮ್ಮಿಂದ ಬರೋ ಶುಭವಾರ್ತೆಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಒಳ್ಳೇದಾಗ್ಲಿ. ಹೋಗ್ಬರ್ತೀವಿ ಪುರೋಹಿತ್ರೆ. ಸರಿನಮ್ಮ. ದರ್ಶನ ಮಾಡ್ಕೊಂಡು ಹೋಗಿ, ಎಲ್ಲ ಒಳ್ಳೇದೇ ಆಗುತ್ತೆ.
ಮಗನ್ ಮದ್ವೆ ಆಗ್ಲಿಲ್ಲ ಅಂತ ಪುರೋಹಿತರ ಹತ್ರ ಹೇಳ್ಕೊಂಡ್ರೆ ಕುಜದೋಷ ಇದೆಯೇನೋ, ಶ್ರೀಕಾಳಹಸ್ತಿ ಕರ್ಕೊಂಡು ಹೋಗಿ ಕುಜದೋಷ ನಿವಾರಣೆ ಪೂಜೆ ಮಾಡಿಸಿ ಅಂತ ಪುರೋಹಿತರು ಅಮೂಲ್ಯವಾದ ಸಲಹೆನ್ ಕೊಟ್ರ ವೇದವತಿ ಅವರೇ. ಮಗಂಗ್ ಮದ್ವೆ ಮಾಡ್ಬೇಕು ಅಂತ ಶತ ಪ್ರಯತ್ನಗಳು ನಡೀತಾನೇ ಇದೆ ಅಂತಾಯ್ತು. ಮಾಡಿ ಮಾಡಿ. ನೀವ್ ಏನೇ ಮಾಡಿದ್ರು ನೀವು ಮೊದಲು ಮಾಡಿರೋ ಪಾಪ ನಿಮ್ಮನ್ನ 7ನೇ ಮನೆ ಶನಿ ಹಾಗೆ ಹಿಂಬಾಲಿಸ್ತಾನೆ ಇರುತ್ತೆ. ನಾವು ಪಾಪನೇ ಮಾಡಿದೀವೋ ಒಳ್ಳೆ ಕಾರ್ಯನೇ ಮಾಡಿದೀವೋ ಮನುಷ್ಯರು ಗುರುತಿಸ್ತೇ ಇರಬಹುದು, ದೇವ್ರಿಗೆ ಗೊತ್ತು. ನಿಮ್ ಜಾತಕ ಹೊಂದಿರೋ ಹುಡುಗಿ ಹೆಂಡತಿಯಾಗಿ ಬರೋದು ನಿಮ್ ಮಗನ್ ಜಾತಕದಲ್ಲಿ ಇದ್ದಾಗಿಲ್ಲ. ಅದಕ್ಕೆ ಇಷ್ಟು ದಿನ ಆದ್ರೂ ನಿಮ್ ಮಗಂಗ್ ಮದ್ವೆ ಆಗ್ತಿಲ್ಲ. ಗಡುವು ಕೊಟ್ಟಿದ್ಯಲ್ಲ, ಅಲ್ಲಿವರೆಗೂ ಕಾಯ್ತಾ ಇರು. ಮೊದಲ ಇನ್ವಿಟೇಷನ್ನ ನಿಮ್ ಮನೆಗೆ ಬಂದು ಕೊಡ್ತೀನಿ. ನನ್ನ ಹತ್ರ ಮಾಡಿರೋ ಶಪಥ ಚೆನ್ನಾಗ್ ಕೆಲ್ಸ ಮಾಡ್ತಿದೆ ಅಂತಾಯ್ತು. ಆ ಶಪಥದಿಂದ ನನ್ನ ಪಂಥನ ಜಾಸ್ತಿ ಮಾಡಿದೆ, ನನ್ನ ಪಂಥನ ಗೆಲ್ಲಿಸ್ಕೋತೀನಿ. ಬರೀ ಮಾತಲ್ಲ ವೇದವತಿ ಅವರೇ, ಮಾಡ್ ತೋರ್ಸಿ. ಇನ್ನು ನೀನ್ ಎಷ್ಟೇ ಶಾಪ ಹಾಕಿದ್ರು ನಮ್ಮ ಮನೇಲಿ ನಡಿಬೇಕಾದ ಶುಭ ಕಾರ್ಯ ನಿಲ್ಲಲ್ಲಮ್ಮ. ನೋಡೋಣ ಪ್ರಸಾದ್ ರಾವ್ ಅವರೇ, ನಾವೆಲ್ಲರೂ ಬದುಕೇ ಇರ್ತೀವಿ ಅಲ್ವಾ, ಎಲ್ಲಿ ಹೊರಟೋಗ್ತೀವಿ? ಅಂದ್ಹಾಗೆ ನಿಮ್ ಹೆಂಡತಿ ಅವ್ರ ಆರೋಗ್ಯ ಚೆನ್ನಾಗಿದೆಯಾ? ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಅಕ್ಷತೆ ಹಾಕ್ದೇನೆ ಹೋಗ್ಬಿಡ್ಬೋದೇನೋ. ಅವನಿ ಅವನಿ ಹೇಳಕ್ಕ. ಪಲ್ಲಕ್ಕಿಯಲ್ಲಿ ಬರ್ತಿರೋ ಅಮ್ಮನವರು ತುಂಬಾ ಮಹಿಮೆ ಇರೋರು. ಅರ್ಶನದ ನೀರಲ್ಲಿ ಅಭಿಷೇಕ ಮಾಡಿ ನಿನ್ನ ಅರ್ಶನ ಕುಂಕುಮ 100 ಕಾಲ ಚೆನ್ನಾಗಿರ್ಬೇಕು ಅಂತ, ನಿಮ್ಮ ಮಧ್ಯೆ ಏನೂ ಆಗ್ಬಾರ್ದು ಅಂತ ಅಮ್ಮನವ್ರಿಗೆ ಕೇಳ್ಕೊ. ಶ್ರೀಕರ್ ಅಂತ ಒಳ್ಳೆಯವನು ಈ ಜನ್ಮದಲ್ಲೇ ಅಲ್ಲ, ಪ್ರತಿ ಜನ್ಮದಲ್ಲೂ ನಿನಗೆ ಗಂಡಾಗಿ ಬರ್ಬೇಕು ಅಂತ, ಮತ್ತೊಬ್ರಿಗೆ ಸಿಗ್ಬಾರ್ದು ಅಂತ ಕೇಳ್ಕೊ. ಹೇಳೆ. ಏನೇ, ಯಾರೋ ಪ್ರಪೋಸ್ ಮಾಡಿದ್ರಂತೆ? ನಮ್ ಗ್ಲಾಮರ್ಗೆ ದಿನಕ್ಕೊಬ್ಬ ಪ್ರಪೋಸ್ ಮಾಡೋದು ಕಾಮನ್. ಆದ್ರೆ ಅವನ್ ನನಗಿಷ್ಟ ಆಗ್ಬೇಕಲ್ವಾ? ಇಷ್ಟ ಆದ ಅಂದ್ರೆ ಬೇರೆಯವ್ರಿಗೆ ಸಿಗೋದಕ್ಕೆ ಬಿಡಲ್ಲ. ಅಷ್ಟು ದೊಡ್ಡ ಮನೆಗೆ ಯಾವ ಬಡವ್ರ ಮನೆ ಮಗಳು ಸೊಸೆ ಆಗ್ತಾಳೆ ಹೇಳು? ಈ ಬಡವರ ಮನೆ ಹೆಣ್ಣು ಸೊಸೆ ಆಗೋ ಅದೃಷ್ಟ ಆ ದೇವ್ರೆ ಕೊಟ್ಟಿದ್ದಾನೆ. ಅಸೂಯೆ ಪಡೋ ಕಣ್ಣಿರುತ್ತೆ, ಹೊಟ್ಟೆ ಕಿಚ್ಚು ಪಡೋ ಮನ್ಸು ಇರುತ್ತೆ. ಅದಕ್ಕೆ ಆ ಮನೆಗೆ ನಿನಗ್ ತೊಂದರೆ ಕೊಡೋ ಯಾವ ಶಕುನಾನು ಕಾಲಿಡಬಾರ್ದು ಅಂತ ಅಮ್ಮನವ್ರ ಹತ್ರ ಕೇಳ್ಕೊ. ಕಣ್ಣಿಗಿಷ್ಟ ಆಗೋನು, ಮನಸ್ಸಿಗಿಷ್ಟ ಆಗೋನು ನನಗೋಸ್ಕರ ಯಾವುದೋ ಒಂದು ಜಾಗದಲ್ಲಿ ಹುಟ್ಟೇ ಇರ್ತಾನೆ. ಟೈಮ್ ಬಂದಾಗ ಎದುರುಗಡೆ ಬರ್ತಾನೆ. ಆ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಬೇಗ ಎದುರುಗಡೆ ಬರ್ಲಿ ಅಂತ ಅಮ್ಮನವ್ರಿಗೆ ಬೇಡ್ಕೊಳೆ. ಅಂಥ ಫೂಲಿಶ್ ಕೆಲ್ಸಗಳು ನನ್ನ ಕೈಲಾಗಲ್ಲ. ಇತ್ತಗೋ, ಅಮ್ಮನವ್ರ ಮನೆ ಹತ್ರ ಬಂದ್ರು ಅನ್ಸುತ್ತೆ, ಬೇಗ ಹೋಗು. ಅಕ್ಕ ನೀನು ಬಾ ಅಕ್ಕ. ಈ ಹರಕೆ ಪ್ರತ್ಯೇಕವಾಗಿ ನಿನ್ಗೋಸ್ಕರನೇ, ನೀನ್ ಹೋಗು.
ಅಮ್ಮೋರ್ ನನ್ನ ಪ್ರೀತಿಸಿ ಮದ್ವೆ ಮಾಡ್ಕೊಂಡಿದ್ದಾರೆ. ನಮ್ ಪ್ರೀತಿನ ನನ್ನ ತಾಳಿ ಸಂಬಂಧನ ಬೇರೆ ಮಾಡೋ ಶಕ್ತಿ ಯಾರಿಗೂ ಇಲ್ಲ. ಇಲ್ಲ ಅಂತ ನೀನ್ ಹೇಗೆ ಅನ್ಕೋತಿದ್ಯಾ? ಪ್ರತಿಯೊಂದಕ್ಕೂ ಒಂದು ಕ್ರೇಜ್ ಇರತ್ತೆ, ಅದೇ ನಮ್ ಲೈಫ್ನ ಡಿಸೈಡ್ ಮಾಡತ್ತೆ. ಆದಷ್ಟು ಬೇಗ ನನ್ನ ಮತ್ತೆ ಮನೆ ಕಾಲಿಡೋ ಹಾಗೆ ಮಾಡು ತಾಯಿ. ಹಾಗ್ ನಡೆಯಲ್ಲ, ಯಾವ್ದೋ ಒಂದ್ ಮಿರಾಕಲ್ ನಡೆಯತ್ತೆ ನೋಡು. ನಾನ್ ಸೊಸೆ ಅಂತ ಗೊತ್ತಾಗಿದ ತಕ್ಷಣ ನಮ್ಮ ಅತ್ತೆ ಮನೆಯವರು ಆರತಿ ಮಾಡಿ ನನ್ನನ್ನು ಒಳಗಡೆ ಕರ್ಕೊಂಡು ಹೋಗ್ಬೇಕು. ಅಷ್ಟು ಸೀನ್ ಇಲ್ಲ ಬಿಡು, ಅಂಥ ಕನ್ಸ್ ಕಾಣ್ಬೇಡ ಸರಿನಾ? ಎದುರುಗಡೆ ದೊಡ್ಡ ಕ್ರೌಡ್ ಕಾಣಿಸ್ತಿದೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ನೋಡಿ, ಇದನ್ನ ಹಿಡ್ಕೊಳ್ಳಿ. How dare you! ನನ್ ಕಾರ್ಗೆ ಅಡ್ಡ ಬರ್ತೀಯಾ? ನೀನ್ ಮಾಡಿದ ಕೆಲ್ಸನ ನಾನು ಮಾಡ್ಬೋದು. ವಾಟ್? ಆದ್ರೆ ನಾನ್ ಮಾಡಲ್ಲ, ಯಾಕಂದ್ರೆ ನನಗೆ ಸಂಸ್ಕಾರ ಇದೆ. ವಾಟ್ ಡು ಯು ಮೀನ್? ನನಗ್ ಸಂಸ್ಕಾರ ಇಲ್ಲ ಅಂತನಾ? ಅದನ್ನ ನಿನ್ ವರ್ತನೆ ಹೇಳ್ತಾ ಇದೆ. ಜಾಸ್ತಿ ಮಾತಾಡ್ತಿದ್ಯಾ? ಅಮ್ನೋರ್ ಪಲ್ಲಕ್ಕಿ ಹೋಗ್ತಿದೆ, ಕಣ್ ಕಾಣಿಸ್ತಿದೆ ಅಲ್ವಾ? ಯಾಕೆ ಪದೇ ಪದೇ ಹಾರ್ನ್ ಮಾಡ್ತಿದ್ಯಾ? ನಿನ್ ಕಿವಿ ಕೇಳಿಸ್ತಿದೆ ಅಲ್ವಾ? ಸೈಡ್ಗೆ ಹೋಗ್ಬೇಕಿತ್ತಲ್ವಾ? ಪ್ರಾಣಿಗಳ ಹಾಗೆ ರೋಡ್ಗೆ ಅಡ್ಡವಾಗಿ ಯಾಕೆ ಹೋಗ್ತಾ ಇದ್ದೀರಾ? ದೇವ್ರನ್ ದಾಟ್ಕೊಂಡು ಹೋಗ್ಬೇಕು ಅಂತ ಅನ್ಕೋಬಾರ್ದು, ಅದು ಅಪಾಯ. ಅಪಾಯಕ್ಕೆ ಎದುರ್ಗ್ ಹೋಗೋದು ನನಗೆ ಆಟ ಇದ್ದ ಹಾಗೆ. ದೇವ್ರ ಜೊತೆಲಿ ಆಟ ಆಡ್ಬೇಕು ಅನ್ಕೊಂಡ್ರೆ ಪ್ರಾಣಕ್ಕೆ ತೊಂದರೆ ಆಗ್ಬೋದು. ಅಂಥ ಆಟಗಳೇ ನನಗಿಷ್ಟ. ನಷ್ಟ ಆಗೋವರೆಗೂ ಎಲ್ರೂ ಹೀಗೆ ಮಾತಾಡ್ತಾರೆ. ಕಷ್ಟ ಗೊತ್ತಿಲ್ದೇನೆ ಬೆಳ್ದಿರೋಳು ನಾನು. ಜೀವನದಲ್ಲಿ ಯಾವುದೇ ನಷ್ಟನ ನೋಡೋ ಪರಿಸ್ಥಿತಿ ಬರಲ್ಲ. ಬೆಳ್ಸಿರೋ ರೀತಿನಲ್ಲೇ ಯಾವುದೋ ತಪ್ಪಿದೆ ಅನ್ನಿಸ್ತಿದೆ. ಎಕ್ಸ್ಟ್ರಾ ಮಾತಾಡ್ದೇನೆ ದಾರಿ ಬಿಡು. ಪಲ್ಲಕ್ಕಿ ಇಲ್ಲಿಂದ ಹೋಗೋವರೆಗೂ ನಿಂಗ್ ದಾರಿ ಸಿಗಲ್ಲ. ಮೂರ್ಖರು ಇಂಥ ಮೂಢನಂಬಿಕೆಗಳ ಜೊತೆಗೆ ಬದುಕಿರ್ತಾರೆ. ಸೈನ್ಸ್ ಇಷ್ಟು ಡೆವಲಪ್ ಆದ್ರೂ ನಿಮ್ಮಂಥವ್ರು ಬಾವಿಲಿ ಕಪ್ಪೆ ಹಾಗಿರ್ತಾರೆ. ರಾಕೆಟ್ನ ಕಳ್ಸೋ ಅಂತ ಸೈನ್ಸ್, ವೈದ್ಯ ಮಾಡೋ ಅಂತ ಸೈನ್ಸ್ ಕೂಡ ದೇವ್ರಿಗೆ ನಮಸ್ಕಾರ ಮಾಡೇ ಮುಂದೆ ಹೆಜ್ಜೆ ಇಡೋದು. ನನ್ ಜೊತೆ ಆರ್ಗ್ಯೂ ಮಾಡೋದಕ್ಕೆ ನೀನ್ ಯಾರು? ಜಾಗ ಬಿಡು. ನಿಂತ್ಕೊಳ್ದೆ ಬೇರೆ ದಾರಿ ಇಲ್ಲ ಅಂತ ಹೇಳ್ದೆ ಅಲ್ವಾ?
5 ನಿಮಿಷ ನಿಂತ್ಕೋ. ಮತ್ತೆ ನಿನ್ನಿಂದ ಡಿಸ್ಟರ್ಬೆನ್ಸ್ ಆಯಿತು ಅಂದ್ರೆ ಕಪಾಳಕ್ಕೆ 2 ಬಿಗಿತೀನಿ.